ನಾನೇ ನಿನ್ನನ್ನು ಸಂತೈಸುವೆನು ತಾಯಿಯಂತೆ. ಪ್ರವಾದಿ ಯೆಶಾಯನು ಬರೆದಂಥ ಗ್ರಂಥ 66ನೇ ಅಧ್ಯಾಯ 13ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ನಾವು ಎಷ್ಟು ಸಾರಿ ಎಡವಿ ಬಿದ್ದಾಗ ನಮ್ಮ ಬಾಯಿಂದ ಬರುವ ಮಾತು ಅಮ್ಮ, ಏಕೆಂದರೆ ನವಮಾಸಗಳು ನಮ್ಮನ್ನು ತನ್ನ ಉದರದಲ್ಲಿ ಧರಿಸಿ ಪೋಷಿಸಿ ಪಾಲನೆ ಮಾಡಿದ್ದು ತಾಯಿ. ತಾಯಿ ತನ್ನ ಮಕ್ಕಳಿಗೆ ಏನೇ ಕಷ್ಟ ಬಂದರೂ ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗಳು ಎಂದು ಕನಿಕರಿಸಿ ನಮ್ಮನ್ನು ಸಂತೈಸುತ್ತಾಳೆ. ಅಂದ ಮೇಲೆ ಪ್ರಿಯ ಸ್ನೇಹಿತರೆ, ಆದಿಕಾಂಡ 2ನೇ ಅಧ್ಯಾಯ 6ನೇ ವಾಕ್ಯ ನುಡಿಯುತ್ತದೆ, ನಮ್ಮನ್ನು ದೇವರಾದ ಸರ್ವೇಶ್ವರ ತನ್ನ ಕೈಗಳಿಂದ ಸೃಷ್ಟಿಸಿ ರೂಪಿಸಿ, ದೇವರಾದ ಸರ್ವೇಶ್ವರ ತನ್ನ ಶ್ವಾಸವನ್ನು ಕೊಟ್ಟು ನಮ್ಮನ್ನು ಸೃಷ್ಟಿಸಿದ್ದಾರೆ. ದೇವರ ಕೈಯಿಂದ ಸೃಷ್ಟಿಸಲ್ಪಟ್ಟಂಥ ನಮಗೆ ಕಷ್ಟಗಳು, ನೋವುಗಳು, ಹಿಂಸೆಗಳು ಬಂದಾಗ ನಾವು ಸರ್ವೇಶ್ವರ ದೇವರೇ ಎಂದು ಕೂಗಿ ಕರೆಯುವಾಗ ದೇವರು ನಮ್ಮನ್ನು ಸಂತೈಸದೇ ಇರುವರೆ, ಅವರ ಮನ ಕನಿಕರಿಸದೇ ಇರುವುದೇ? ತಂದೆಯಾಗಿ ತಾಯಿಯಾಗಿ ಸಂತೈಸಿ ಪೋಷಿಸಿ ಪಾಲನೆ ಮಾಡುವಂತಹ ಕರ್ತಾದಿಕರ್ತನಿಗೆ ಯೇಸುವಿನ ಮಧುರ ನಾಮದ ಮೂಲಕ ಸ್ತೋತ್ರವನ್ನು, ವಂದನೆಯನ್ನು, ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವವುಳ್ಳಂಥ ದೇವರೇ, ಆಮೆನ್.